ನಿಮ್ಮ ಜಾತಿಗೆ ಅನುಕೂಲ ಆಯಿತು EWS ಇಂದ ಅಂತ ನೀವು ಇದ್ರ ಬಗ್ಗೆ ಮಾತಾಡಲ್ವಾ? ನಾವು ನಿಮಗೆ ಕೇಳ್ತೀವಿ, EWS ಮೂಲ ಸಂವಿಧಾನದಲ್ಲಿ ಇತ್ತ? EWS ಅಂತ ಒಂದು ಪರಿಕಲ್ಪನೆ ಅಂಬೇಡ್ಕರ್ ಒಪ್ಕೊಳ್ಳೋಕೆ ಸಾಧ್ಯ ಇತ್ತ? RSS ನ ಆರ್ಗನೈಸರ್ ಬರೆಯುತ್ತೆ, ಇದರಲ್ಲಿ ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮನು ಇಲ್ಲ, ಮನುಸ್ಮೃತಿಯಿಂದ ಯಾವುದನ್ನು ತಗೊಂಡಿಲ್ಲ. ಈಗ ಈ ದತ್ತಾತ್ರೇಯ ಹೊಸಬಾಳೆ, ಪಬ್ಲಿಕ್ ರಂಗಣ್ಣ ಮೊದಲಾದಂತಹ ಈ ಸಂಘ ಪರಿವಾರದ ಬ್ರಾಹ್ಮಣರಿಗೆ ನಾನೊಂದು ಪ್ರಶ್ನೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು 1,46,385 ಪದಗಳಿದಾವೆ. ಅಂದ್ರೆ 29,016 ಪದಗಳನ್ನ ಈ ಸಂವಿಧಾನಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಕಳೆದ 75 ವರ್ಷದಲ್ಲಿ ನಮ್ಮ ದೇಶದ ಸಂಸತ್ತು ತಿದ್ದುಪಡಿಗಳ ಮೂಲಕ ಸೇರಿಸಿದೆ. ಅದಾಗಿ 3 ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಥವಾ ಇಂದಿರಾ ಗಾಂಧಿಯವರು ಈ ಪದಗಳನ್ನ ಸಂವಿಧಾನದ ಪೀಠಿಕೆಯೊಳಗೆ ಸೇರಿಸಿದ್ರೆ ಅದು ಹುನ್ನಾರ ಹೇಗಾಗ್ಲಿಕ್ಕೆ ಸಾಧ್ಯ? ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರ್ ಮತ್ತೆ ಸೋಷಲಿಸ್ಟ್ ಎಂಬ 2 ಪದ ಇರಬೇಕೇ ಇರಬಾರ್ದೆ ಅನ್ನುವ ಸಂಬಂಧಪಟ್ಟ ಹಾಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಬ್ರಾಹ್ಮಣ್ಯದ ಹಿತಾಸಕ್ತಿಯ ಸಂಘಟನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಪ್ರಮುಖ ನಾಯಕ ದತ್ತಾತ್ರೇಯ ಹೊಸಬಾಳೆ ಅನ್ನುವ ವ್ಯಕ್ತಿ ಈ ಒಂದು ಪದಗಳನ್ನು ಸಂವಿಧಾನದಿಂದ ಕಿತ್ತು ಹಾಕಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಇದಕ್ಕೆ ಕೋರಸ್ ಕೊಡ್ತಾ ಇರೋದು ಆ RSS ಸಂಘಟನೆಯ ಎಂಜಲು ತಿಂದು ಬದುಕ್ತಾ ಇರತಕ್ಕಂಥ ಶೂದ್ರ ರಾಜಕಾರಣಿಗಳು. ಇವರಲ್ಲಿ ಬಹಳ ಜನ BJP ನಾಯಕರು. ಇನ್ನು ಪತ್ರಕರ್ತರ ಸೋಗಿನಲ್ಲಿರುವಂತಹ ಇದೇ RSS ಕಾಲಾಳುಗಳಾಗಿರುವಂತಹ ಕೆಲವರು ಕೂಡ ಇದನ್ನೇ ದುಡ್ಡಕ್ಕೆ ಬೊಬ್ಬೆ ಹೊಡಿತಾ ಇದ್ದಾರೆ. ಇದರಲ್ಲಿ ಪಬ್ಲಿಕ್ TV ರಂಗಣ್ಣ ಕೂಡ ಒಬ್ಬರು. ರಂಗಣ್ಣಗೆ ಸಂವಿಧಾನದಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋ ಪದಗಳು ಯಾಕಾಗಿ ಸೇರಿದ್ವು ಅನ್ನೋದು ಗೊತ್ತಿಲ್ಲ ಅಂತೇನಿಲ್ಲ, ಬಹಳ ಚೆನ್ನಾಗಿ ಗೊತ್ತು. ಆದರೆ ಇವರದ್ದೇ ಜಾತಿ ಸಂಘಟನೆ ಆಗಿರುವಂತಹ ಅಥವಾ ಜಾತಿ ಹಿತಾಸಕ್ತಿಯ ಸಂಘಟನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ಏನು ಹೇಳ್ತಾರೋ ಅದನ್ನು ಜನರಲ್ಲಿ ಅಭಿಪ್ರಾಯವಾಗಿ ಒಂದು ಮಾಡಬೇಕು ಅನ್ನೋದು ಇಂಥವರ ಅಜೆಂಡಾ. ಪ್ರಿಯ ವೀಕ್ಷಕರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿ ರಚನೆ ಆಗಿರತಕ್ಕಂತಹ ನಮ್ಮ ಸಂವಿಧಾನ ಇದೆ, ಭಾರತದ ಸಂವಿಧಾನ. ಈ ಸಂವಿಧಾನ ನಮ್ಮ ದೇಶದ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸುತಾರಾಮ್ ಇಷ್ಟ ಇಲ್ಲ. 2002ನೇ ಇಸ್ವಿನಲ್ಲೇ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗಲೇ ಸಂವಿಧಾನ ಪರಾಮರ್ಶೆ ಮಾಡ್ತೀವಿ ಅಂತ ಹೊರಟಿದ್ರು. ಆಗ ಇಡೀ ದೇಶದಲ್ಲಿ ಬಂದಂತಹ ಒಂದು ಪ್ರತಿರೋಧವನ್ನು ನೋಡಿ ಬಾಲ ಮುದ್ರಿಕೊಂಡಿದ್ರು. ಮತ್ತೆ ಅನಂತಕುಮಾರ್ ಹೆಗಡೆ ಸಂಸದ, ಆತ ಹೇಳಿದ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸೋಕೆ ಅಂತ ಹೇಳಿ. ಆಗ ಮತ್ತೆ ಇಡೀ ದೇಶದಲ್ಲಿ ಉಂಟಾದಂತಹ ಒಂದು ಆಕ್ರೋಶದ ಪರಿಣಾಮದಿಂದ ಈ ಅನಂತಕುಮಾರ್ ಹೆಗಡೆ ಸಂಸತ್ತಿನಲ್ಲಿ ಮಂತ್ರಿನೂ ಆಗಲಿಲ್ಲ, ಮುಂದಿನ ಚುನಾವಣೆಯಲ್ಲಿ ಅವನಿಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಸೊ ಸಂವಿಧಾನದ ಶಕ್ತಿ ಏನಂತೇಳಿ ಇವರಿಗೆ ಗೊತ್ತಾಯಿತು. ಈಗ ಈ ಹೊಸಬಾಳೆ ತನ್ನ ಹೊಸ ವರಾತವನ್ನು ಮತ್ತೆ ತೆಗೆದಿದ್ದಾರೆ. ಇದು ಹೊಸದೇನಲ್ಲ, ಹಳೆದೇ ವರಾತವನ್ನು ಹೊಸ ರೀತಿಯಲ್ಲಿ ತೆಗೆದಿದ್ದಾರೆ ಅಷ್ಟೇ. ನಮ್ಮ ಸಂವಿಧಾನದ ವಿರುದ್ಧ ನಡೀತಾ ಇರತಕ್ಕಂಥ ಈ ದುಷ್ಟ ಯೋಜನೆಗೆ ಈ ಕುಟಿಲ ಬ್ರಾಹ್ಮಣರು ಒಂದು ವಾದವನ್ನು ಮುಂದೆ ಇಡ್ತಾ ಇದ್ದಾರೆ. ಅದೇನು ಅಂದರೆ, ಅಂಬೇಡ್ಕರ್ ಸಂವಿಧಾನ ಬರೆದಾಗ ಸೆಕ್ಯುಲರ್ ಮತ್ತು ಸೋಷಲಿಸಮ್ ಪದಗಳು ಇರಲಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಚರ್ಚೆಯನ್ನೇ ನಡೆಸಿದಾಗೆ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಈ ಪದಗಳನ್ನು ಹೊಸದಾಗಿ ಸೇರಿಸಿದ್ರು. ಮೇಲ್ನೋಟಕ್ಕೆ ಇವ್ರು ಹೇಳ್ತಿರೋ ಈ ಮಾತು ಸರಿ ಅನಿಸ್ಬಿಡುತ್ತೆ. ಯಾಕಂತಂದರೆ 1949 ನವೆಂಬರ್ 26ನೇ ತಾರೀಕು ನಾವೇನು ಸ್ವೀಕಾರ ಮಾಡಿದಂಥ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಸೆಕ್ಯುಲರ್ ಮತ್ತು ದೇಶದ ಸಮಗ್ರತೆ ಈ 3 ಪದಗಳು ಇರಲಿಲ್ಲ. ಹೌದು, 1976ರಲ್ಲಿ ಆದಂತಹ 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಈ ಪದಗಳನ್ನು ಸೇರಿಸಲಾಯಿತು. ಯಾಕೆ ಈ ಪದಗಳನ್ನು ಅವತ್ತು ಸೇರಿಸಿದ್ರು? ಅದು ಇಂದಿರಾ ಗಾಂಧಿಯವರ ಹಿತಾಸಕ್ತಿಯಾಗಿತ್ತಾ ಅಥವಾ ಕಾಂಗ್ರೆಸ್ಸಿನ ಹುನ್ನಾರವಾಗಿತ್ತಾ? ಈ ವಿಷಯವನ್ನು ನಂತರ ಚರ್ಚೆ ಮಾಡೋಣ. ಈಗ ಈ ದತ್ತಾತ್ರೇಯ ಹೊಸಬಾಳೆ, ಪಬ್ಲಿಕ್ ರಂಗಣ್ಣ ಮೊದಲಾದಂತಹ ಈ ಸಂಘ ಪರಿವಾರದ ಬ್ರಾಹ್ಮಣರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ಕಣ್ರಪ್ಪ, ನೀವೆಲ್ಲ ಚಾಣಕ್ಯನ ಸಂತಾನಗಳು. 1950 ಜನವರಿ 26ರಿಂದ ಯಾವತ್ತು ಸಂವಿಧಾನ ಜಾರಿ ಆಯಿತು ಅವತ್ತಿಂದ 2025 ಫೆಬ್ರವರಿಗೆ ನಮ್ಮ ಸಂವಿಧಾನ, ಇದೇ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ 106 ಸಲ ತಿದ್ದುಪಡಿಗೆ ಒಳಗಾಗಿದೆ. ಈ 106 ಸಲವೂ ಕೂಡ ಅಂದು ಅಂಬೇಡ್ಕರ್ ಬರೆದಿದ್ದಂತಹ ಸಂವಿಧಾನಕ್ಕೆ ಎಷ್ಟೋ ಹೊಸ ಪದಗಳನ್ನು ಸೇರಿಸಲಾಗಿದೆ,
ಹೊಸ ಹೊಸ ವಿಧಿಗಳನ್ನು ಸೇರಿಸಲಾಗಿದೆ, ಹೊಸ ಭಾಗಗಳನ್ನು ಸೇರಿಸಲಾಗಿದೆ ಮತ್ತು ಹೊಸ ಶೆಡ್ಯೂಲ್ಗಳನ್ನು ಕೂಡ ಸೇರಿಸಲಾಗಿದೆ. ಮೂಲ ಅಂಬೇಡ್ಕರ್ ಸಂವಿಧಾನದಲ್ಲಿ 395 ಆರ್ಟಿಕಲ್ ಇದ್ವು, ಇವತ್ತು 447 ಆರ್ಟಿಕಲ್ಸ್ ಇದ್ದಾವೆ. ಮೂಲ ಸಂವಿಧಾನದಲ್ಲಿ ಅಂದರೆ ಅಂಬೇಡ್ಕರ್ ಕೊಟ್ಟ ಸಂದರ್ಭದ ಸಂವಿಧಾನದಲ್ಲಿ 8 ಶೆಡ್ಯೂಲ್ಸ್ ಇದ್ದು, ಇವತ್ತು 12 ಶೆಡ್ಯೂಲ್ಸ್ ಇದ್ದಾವೆ. ಮೂಲ ಸಂವಿಧಾನದಲ್ಲಿ 1,17,369 ಪದಗಳಿದ್ವು, ಇವತ್ತು 1,46,385 ಪದಗಳಿದ್ದಾವೆ. ಅಂದರೆ 29,016 ಪದಗಳನ್ನು ಈ ಸಂವಿಧಾನಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಕಳೆದ 75 ವರ್ಷದಲ್ಲಿ ನಮ್ಮ ದೇಶದ ಸಂಸತ್ತು ತಿದ್ದುಪಡಿಗಳ ಮೂಲಕ ಸೇರಿಸಿದೆ. ಈಗ ಈ 2 ಪದಗಳ ಬಗ್ಗೆ ಬೊಬ್ಬೆ ಹೊಡಿತಾ ಇದ್ದೀರಲ್ಲ, ಇವರು ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಸಂದರ್ಭದಲ್ಲಿ ಇರದೇ ಇದ್ದಂತಹ ಈ ಹೊಸ 29,000 ಚಿಲ್ಲರೆ ಪದಗಳ ಬಗ್ಗೆ ಯಾಕೆ ಮಾತಾಡಲ್ಲ? ಇಷ್ಟು ಹೊಸ ಪದಗಳಲ್ಲಿ ನಿಮಗೆ ಈ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಈ 2 ಪದಗಳು ಯಾಕೆ ಬಹಳ ನೋವು ಕೊಡ್ತಾ ಇದ್ದಾವೆ? ಅಸಲಿ ವಿಷಯ ಏನು ಅಂತಂದರೆ, ಮೂಲ ಸಂವಿಧಾನ ಅಂದರೆ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ರಚಿಸಿ ನಮ್ಮ ಸಂವಿಧಾನ ಸಭೆ ರಚನಾ ಸಭೆ ಅಂಗೀಕಾರ ಮಾಡಿದಂತಹ ಆ ಸಂವಿಧಾನ ನಂತರ ಕಾಲದಲ್ಲಿ ಕಾಲಕ್ಕೆ ಸಂವಿಧಾನದ ಯಾವುದೇ ಭಾಗವನ್ನಾದರೂ ಕೂಡ ತಿದ್ದುಪಡಿ ಮಾಡಬಹುದು ಎಂಬ ಅಂಶವನ್ನು ಒಳಗೊಂಡಿದೆ. ಅದೇ ಸಂವಿಧಾನದಲ್ಲಿ ಸ್ವತಃ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ. ಅಂಬೇಡ್ಕರ್ ಸಂವಿಧಾನದ 368ನೇ ವಿಧಿ ಈ ಮೂಲಕ ತಿದ್ದುಪಡಿಯ ಅವಕಾಶವನ್ನು ಅವತ್ತೇ ನೀಡಿದರು. ಆದರೆ ಯಾವುದನ್ನು ಹೇಗೆ ತಿದ್ದಬಹುದು ಅನ್ನೋದನ್ನು ಸಹ ಅದರಲ್ಲಿ ಹೇಳಲಾಗಿತ್ತು. ಇದುವರೆಗೆ ಆಗಿರತಕ್ಕಂತಹ 106 ತಿದ್ದುಪಡಿಗಳು ಕೂಡ ಅಂಬೇಡ್ಕರ್ ಸಂವಿಧಾನದ ವಿಧಾನಗಳ ಮೂಲಕವೇ ಸಂಸತ್ತಿನ ಬಹುಮತದ ಮೂಲಕವೇ ತಿದ್ದುಪಡಿಯಾಗಿರೋದು. ಇವತ್ತು ಯಾರು ಬೊಬ್ಬೆ ಹೊಡಿತಾ ಇದ್ದಾರಲ್ಲ ಅವರಿಗೆ ಈ ಸತ್ಯ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಇದೇ ರೀತಿಯಲ್ಲಿ ಪೀಠಿಕೆಗೆ ಅಂದರೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅದಕ್ಕೆ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಪದಗಳನ್ನು ಕೂಡ ಸೇರಿಸಿದ್ದು ಅದು ಸಂವಿಧಾನದ ವಿಧಿವಿಧಾನದ ಮೂಲಕವೇ. ಸ್ನೇಹಿತರು, ಒಂದೆರಡು ಉದಾಹರಣೆ ಹೇಳೋದಾದರೆ ಯಾವ ರೀತಿಯಲ್ಲಿ ಈ ತಿದ್ದುಪಡಿ ಕಾಲಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ನೋಡೋದಾದರೆ, ನಮ್ಮ ಸಂವಿಧಾನದ 371ನೇ ವಿಧಿಯನ್ನು 2012 ತಿದ್ದುಪಡಿ ಮಾಡಲಾಯಿತು. 371 ಅಂತ ಸೇರಿಸಿದಾಗ ಇವತ್ತು ನಮ್ಮ ರಾಜ್ಯದ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೊಂದು ಪ್ರಯೋಜನ ಆಗಿದೆ ಅಂತ ನಾವು ನೋಡಿದ್ದೇವೆ. ಇವತ್ತು ಸಾವಿರಾರು ಜನರಿಗೆ ಈ 371 ಅಡಿಯಲ್ಲಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ. ಪ್ರಾದೇಶಿಕ ಅಸಮಾನತೆ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದಕ್ಕೆ ಇತ್ತು. ಅದೇ ರೀತಿ 1994 ಫೆಬ್ರವರಿ ತಿಂಗಳಲ್ಲಿ ನಮ್ಮ ಸಂವಿಧಾನದ 73 ಮತ್ತು 74ನೇ ವಿಧಿಗಳಿಗೆ ತಂದಂತಹ ಒಂದು ತಿದ್ದುಪಡಿಯಿಂದ ಇಡೀ ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳು ಬಲವಾದವು. ಇದರಿಂದ ಇವತ್ತು ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆ ಒಂದು ತಿದ್ದುಪಡಿ ಆಗದೇ ಇದ್ದಿದ್ರೆ ಅಂದರೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಅದು, ಆದರೆ ನಂತರದಲ್ಲಿ ಆದಂತಹ ಒಂದು ತಿದ್ದುಪಡಿಯಿಂದ ಅಷ್ಟು ದೊಡ್ಡ ಬದಲಾವಣೆ ಸುಧಾರಣೆ ಈ ದೇಶದಲ್ಲಿ ಆಯಿತು. ಅದೇ ರೀತಿ 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂವಿಧಾನಕ್ಕೆ ಆರ್ಟಿಕಲ್ 15(6) ಮತ್ತು 16(6) ಸೇರಿಸಿ ಮೇಲ್ಜಾತಿಯವರಿಗೆ ಮೀಸಲಾತಿ ಕೊಡೋದಕ್ಕೆ EWS ಮೀಸಲಾತಿಯನ್ನು ನೀಡಿದರು. ಯಾರಿಗೆ? 3% ಜಾತಿಗಳಿಗೆ 10% ಮೀಸಲಾತಿಯನ್ನು ಇದ್ರ ಮೂಲಕ ನೀಡಿದರು. ಅದೇ ರೀತಿ ಸಂವಿಧಾನದ ಆರ್ಟಿಕಲ್ 370ಕ್ಕೆ ಬದಲಾವಣೆ ತಂದು ಜಮ್ಮು ಕಾಶ್ಮೀರ ವಿಧಾನಸಭೆಯನ್ನು ರದ್ದುಪಡಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದರು. ಹಾಗಾದರೆ ಇದೆಲ್ಲ ಮೂಲ ಅಂಬೇಡ್ಕರ್ ಸಂವಿಧಾನಕ್ಕೆ ವಿರುದ್ಧ ಅಲ್ವೇ ಅಂತ ನಾವು ಪ್ರಶ್ನೆ ಕೇಳ್ಬೋದಲ್ಲ. ಹೊಸಬಾಳೆಯವರೇ ಮತ್ತು ಪಬ್ಲಿಕ್ ರಂಗಣ್ಣ ಅವರೇ, ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ 2 ಪದಗಳನ್ನು ಇಟ್ಕೊಂಡು ಅಂಬೇಡ್ಕರ್ ಸಂವಿಧಾನದಲ್ಲಿ ಇರಲಿಲ್ಲ, ಇಂದಿರಾ ಗಾಂಧಿ ಸೇರಿಸ್ಬಿಟ್ರು ಅಂತ ಆಕಾಶ ಭೂಮಿ ಒಂದಾಗೋ ಹಾಗೆ ಬೊಬ್ಬಿಡ್ತಾ ಇದ್ದೀರಲ್ಲ, ಅದೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರಲಿಲ್ವಲ್ಲ EWS, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಇದೇ ದತ್ತಾತ್ರೇಯ ಹೊಸಬಾಳೆ, ಮೋಹನ ಭಾಗವತ್ ಸೇರಿ ಅಂಬೇಡ್ಕರ್ ಸಂವಿಧಾನದ ವಿರುದ್ಧ ಮಾಡಿದ್ದ ಒಂದು ಚಿತಾವಣೆ ಅದಲ್ವಾ? ಯಾಕೆ ರಂಗಣ್ಣ ಅವರೇ, ನಿಮ್ಮ ಜಾತಿಗೆ ಅನುಕೂಲ ಆಯಿತು EWS ಅಂತ ನೀವು ಇದ್ರ ಬಗ್ಗೆ ಮಾತಾಡಲ್ವಾ? ನೀವು ಅಷ್ಟು ದೊಡ್ಡ ದನಿಯಲ್ಲಿ ನೋಡಿ, ಇದರಲ್ಲಿ ಈ ಮೂಲ ಸಂವಿಧಾನದಲ್ಲಿ ಪದಗಳು ಇತ್ತ ಅಂತ ಕೇಳಬೇಕಾದ್ರೆ ನಾವು ನಿಮಗೆ ಕೇಳ್ತೀವಿ, EWS ಮೂಲ ಸಂವಿಧಾನದಲ್ಲಿ ಇತ್ತ? EWS ಅಂತ ಒಂದು ಪರಿಕಲ್ಪನೆ ಅಂಬೇಡ್ಕರ್ ಒಪ್ಕೊಳ್ಳೋಕೆ ಸಾಧ್ಯ ಇತ್ತಾ?
ಸಾಧ್ಯ ಇಲ್ವಲ್ಲ, ಅದನ್ನು ಹೇಗೆ ತಂದು ಅದ್ರ ಬಗ್ಗೆ ನೀವು ಯಾಕೆ ಬಾಯಲ್ಲಿ ಕಡು ಬಿಟ್ಕೊಂಡು ಕೂತಿದ್ರಿ ರಂಗಣ್ಣ ಅವರೇ? ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಒಂದು ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಅದು 1976ರಲ್ಲಿ ಇಂದಿರಾ ಗಾಂಧಿ ಯಾಕಾಗಿ ನಮ್ಮ ಸಂವಿಧಾನಕ್ಕೆ ಸೆಕ್ಯುಲರ್ ಮತ್ತು ಸಮಾಜವಾದಿ ಅನ್ನೋ 2 ಪದಗಳನ್ನು ಸೇರಿಸಿದ್ರು ಅಂತ. ವಾಸ್ತವವಾಗಿ ಆ ತಿದ್ದುಪಡಿಯನ್ನು ಅವತ್ತು ಯಾವುದೇ ಸರ್ಕಾರ ಇದ್ರೂ ಕೂಡ ಮಾಡಬೇಕಾಗಿತ್ತು. ಇಂದಿರಾ ಗಾಂಧಿ ಸರ್ಕಾರ ಅಲ್ಲ, ಯಾರದೇ ಸರ್ಕಾರ ಇದ್ರೂ ಕೂಡ ಆ ಪದಗಳನ್ನು ಸೇರಿಸಬೇಕಾಗಿತ್ತು. ಇದಕ್ಕೆ ಕಾರಣವಾಗಿದ್ದು ಅದಕ್ಕಿಂತ 3 ವರ್ಷದ ಹಿಂದೆ, ಅಂದರೆ 1973ರಲ್ಲಿ, ಆಗ ಇಂದಿರಾ ಗಾಂಧಿ ಕೂಡ ಪ್ರಧಾನಮಂತ್ರಿ ಆಗಿರಲಿಲ್ಲ. ಅವತ್ತು ಸುಪ್ರೀಂ ಕೋರ್ಟು ನೀಡಿದಂತಹ ಒಂದು ಐತಿಹಾಸಿಕ ತೀರ್ಪು ಅದಕ್ಕೆ ಕಾರಣ ಆಗಿತ್ತು. ಅದೇನೇ ಕೇಶವಾನಂದ ಭಾರತಿ ಪ್ರಕರಣದ ಒಂದು ತೀರ್ಪು. ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಸ್ವರೂಪದ ಬಗ್ಗೆ ಬಹಳ ಒಂದು ಮಹತ್ವದ ಆದೇಶವನ್ನು ನೀಡಿತ್ತು. ಅದಕ್ಕಿಂತ ಹಿಂದೆ ಅಂದರೆ 1960ರಲ್ಲಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ಬೇರುಬಾರಿ ಪ್ರಕರಣ ಅಂತ. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದರೆ, ಈ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಏನಿದೆ ಅದಕ್ಕೂ ಮತ್ತು ಅದರ ಒಳಗಿರ್ತಕ್ಕಂಥ ವಿಧಿಗಳಿಗೂ ಸಂಬಂಧವಿಲ್ಲ, ಹಾಗಾಗಿ ಸಂವಿಧಾನದ ಭಾಗ ಅಲ್ಲ ಈ ಪ್ರಿಯಾಂಬಲ್ ಅಂಥೇಳಿ ಅದನ್ನು ಕನ್ಸಿಡರ್ ಮಾಡಬಾರ್ದು ಪೀಠಿಕೆಯನ್ನು ಅಂತ ಹೇಳಿತ್ತು. ಆದರೆ ನಂತರ ಯಾವಾಗ ಈ ಕೇಶವಾನಂದ ಭಾರತಿ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗುತ್ತೆ, ಆ ಸಂದರ್ಭದಲ್ಲಿ ದೊಡ್ಡ ಸಂವಿಧಾನದ ಪೀಠ ಆ ಹಿಂದಿನ ಒಂದು ತೀರ್ಪನ್ನು ತಲೆ ಕೆಳಗೆ ಮಾಡುತ್ತೆ, ಒಂದು ಚಾರಿತ್ರಿಕ ತೀರ್ಪನ್ನು ನೀಡುತ್ತೆ. ಈ ತೀರ್ಪನ್ನು ಭಾರತದ ಸುಪ್ರೀಂ ಕೋರ್ಟ್ನ 13 ಜನ ನ್ಯಾಯಾಧೀಶರ ಒಂದು ಪೀಠ ನೀಡಿದಂಥದ್ದು. 7 ಜನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಬಹುಮತದ ತೀರ್ಪು ಆಗಿತ್ತು. ಇದು ಭಾರತೀಯ ಕಾನೂನು ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಪೀಠಗಳಲ್ಲಿ ಸಂವಿಧಾನ ಪೀಠದಲ್ಲಿ ಒಂದು ಅಂತ ಇವತ್ತು ಕರೆಸ್ಕೊಳ್ಳುತ್ತೆ. ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಯಾದಂತಹ SM ಸಿಕ್ರಿಯವರು, ನ್ಯಾಯಮೂರ್ತಿ JM ಶೆಲಾತ್ ಅವರು, ನ್ಯಾಯಮೂರ್ತಿ KS ಹೆಗ್ಡೆ, ಹಾಗೆಯೇ ನ್ಯಾಯಮೂರ್ತಿ AN ಗ್ರೋವರ್, ಇವರೆಲ್ಲ ಕೂಡ ಆ ಒಂದು ಪೀಠದ ಸದಸ್ಯರಾಗಿದ್ದರು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಂದು ಸುಪ್ರೀಂ ಕೋರ್ಟ್ ನೀಡಿದಂತಹ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪಿನ ಮೊದಲ ಪುಟ. ಇದು ಕೊಟ್ಟ ತೀರ್ಮಾನದಲ್ಲಿ ಸಂವಿಧಾನದ ಪೀಠಿಕೆ ಕೂಡ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತು. ಅದನ್ನು ಕೂಡ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತು. ಆದರೆ ಆ ತೀರ್ಪು ಏನು ಹೇಳ್ತು ಅಂತ ಹೇಳಿದರೆ, ಸಂಸತ್ತು ಸಂವಿಧಾನದ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಸಂವಿಧಾನದ ಮೂಲ ರಚನೆಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ತು. ಅಂದರೆ ಸಂವಿಧಾನದ ತಿದ್ದುಪಡಿ ವಿಷಯದಲ್ಲಿ ಪಾರ್ಲಿಮೆಂಟು ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದಂತಹ ತೀರ್ಪು ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು. ಸೊ ಹಾಗಾಗಿ ಇದನ್ನೇ ನಾವು ನಮ್ಮ ಸಂವಿಧಾನದ ಬೇಸಿಕ್ ಪ್ರಿನ್ಸಿಪಲ್ ಡಾಕ್ಟ್ರಿನ್ ಅಥವಾ ಸಂವಿಧಾನದ ಮೂಲ ತತ್ವಗಳ ಒಂದು ತತ್ವ ಪ್ರಣಾಳಿ ಅಂತ ಕರಿತೀವಿ. ಹಾಗಾದರೆ ಈ ಸಂವಿಧಾನದ ಮೂಲ ರಚನೆ ಅಂದರೆ ಯಾವುದೆಲ್ಲ ಬರುತ್ತೆ? ಈ ಪ್ರಶ್ನೆ ಹಾಕ್ಕೊಂಡಾಗ ಅದೇ ತೀರ್ಪಿನಲ್ಲೇ ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಏನೇನು ಈ ಮೂಲ ರಚನೆ ಅಂತ ಹೇಳಿ. ಈ 1973 ಅಂದರೆ ಇಂದಿರಾ ಗಾಂಧಿ ತಿದ್ದುಪಡಿ ಮಾಡೋದಕ್ಕಿಂತ 3 ವರ್ಷ ಹಿಂದೆ ನೀಡಿದಂತಹ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕೆಲವನ್ನ ಪಟ್ಟಿ ಮಾಡಿ ತೀರ್ಪು ಹೇಳಿತ್ತು, ಇದು ಸಂವಿಧಾನದ ಮೂಲ ರಚನೆ ಅಂತ ಹೇಳಿ. ನಂತರದಲ್ಲಿ ಕೂಡ ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳಲ್ಲಿ ಯಾವ್ಯಾವುದೆಲ್ಲ ಸಂವಿಧಾನದ ಮೂಲ ರಚನೆ ಅಂಥೇಳಿ ಪಟ್ಟಿಯನ್ನು ಮಾಡಲಾಗಿದೆ. ಈಗ ನೋಡಿ, ಈ 502 ಪುಟಗಳ ತೀರ್ಪಿನಲ್ಲಿ ನ್ಯಾಯಮೂರ್ತಿಗಳು ಮತ್ತೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ದಾಖಲೆಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ತೀರ್ಪಿನ 42ನೇ ಪುಟದಲ್ಲಿ ಅವ್ರು ಹೇಳ್ತಾರೆ, ಆ ತೀರ್ಪು ಹೇಳುತ್ತೆ, ಸೆಕ್ಯುಲರಿಸಮ್, ಪ್ರಜಾಪ್ರಭುತ್ವ, ವ್ಯಕ್ತಿ ಸ್ವಾತಂತ್ರ್ಯ ಇವುಗಳೆಲ್ಲ ಸಹ ಸಂವಿಧಾನದ ಮೂಲಭೂತ ಲಕ್ಷಣಗಳು ಅಂತ ಹೇಳುತ್ತೆ. ಹಾಗೆ 43ನೇ ಪುಟದಲ್ಲಿ ಸಂವಿಧಾನದ ಮೂಲ ರಚನೆ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ಅದರಲ್ಲಿ ಒಂದು ಪಟ್ಟಿಯನ್ನು ಕೊಡ್ತಾರೆ. ಒಂದನೇದು ಸಂವಿಧಾನದ ಹಿರಿತನ ಅಂದರೆ ಸುಪ್ರಿಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಎರಡನೇದು ಗಣರಾಜ್ಯ ಹಾಗೂ ಪ್ರಜಾತಂತ್ರ ಸರ್ಕಾರ, ರಿಪಬ್ಲಿಕ್ ಆ್ಯಂಡ್ ಡೆಮೊಕ್ರೆಟಿಕ್ ಗೌರ್ಮೆಂಟ್. ಮೂರನೇದು ಸಂವಿಧಾನದ ಸೆಕ್ಯುಲರ್ ಲಕ್ಷಣ, ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಾಲ್ಕನೇದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಪ್ರತ್ಯೇಕ ಅಧಿಕಾರಗಳು.
ಹಾಗೆ ಐದನೇದಾಗಿ ಸಂವಿಧಾನದ ಒಂದು ಒಕ್ಕೂಟ ಸ್ವರೂಪ, ಫೆಡರಲ್ ಸ್ಟ್ರಕ್ಚರ್ ಅಥವಾ ಫೆಡರಲ್ ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇವುಗಳನ್ನು ಪಟ್ಟಿ ಮಾಡುತ್ತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಸೆಕ್ಯುಲರ್ ಅಂತಕ್ಕಂಥದ್ದು ಸಂವಿಧಾನದ ಮೂಲ ತತ್ವಗಳಲ್ಲಿ ಒಂದು ಅನ್ನೋದನ್ನು ಪಟ್ಟಿ ಮಾಡುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಈ ತೀರ್ಪಿನ 73ನೇ ಪುಟದಲ್ಲಿ 518ನೇ ಪಾಯಿಂಟ್ ಹೇಳುತ್ತೆ, ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್ ಇನ್ ವಿಚ್ ದೇರ್ ಈಸ್ ನೋ ಸ್ಟೇಟ್ ರಿಲಿಜನ್. ಅಂದರೆ ಸರ್ಕಾರದ ಧರ್ಮ ಅಂತ ಇಲ್ಲ, ಸರ್ಕಾರಕ್ಕೆ ಯಾವುದೇ ಧರ್ಮ ಇಲ್ಲ. ಸ್ಪೆಷಲ್ ಪ್ರಾವಿಷನ್ಸ್ ಹ್ಯಾವ್ ಬೀನ್ ಮೇಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಯಿಂಗ್ ದ ಫ್ರೀಡಮ್ ಆಫ್ ಕನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಆ್ಯಂಡ್ ದ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಆಸ್ ಆಲ್ಸೋ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. 105ನೇ ಪುಟಕ್ಕೆ ಬನ್ನಿ. ಮತ್ತೆ ನ್ಯಾಯಮೂರ್ತಿಗಳು ಅದರಲ್ಲಿ ಮತ್ತು ಪಟ್ಟಿ ಕೊಡ್ತಾರೆ. ಅದರಲ್ಲಿ ಮತ್ತೆ ಹೇಳ್ತಾರೆ, ಸೆಕ್ಯುಲರ್ ಆ್ಯಂಡ್ ಫೆಡರಲ್ ಕ್ಯಾರೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದು ಸಂವಿಧಾನದ ಮೂಲ ರಚನೆಯ ಮೂಲ ಅಂಶ ಅಂತ. ಮತ್ತೆ ಮುಂದೆ ಇದೇ ಡಾಕ್ಯುಮೆಂಟಲ್ಲಿ 282ನೇ ಪುಟದಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ 12 ಮೂಲ ರಚನೆಯ ತತ್ವಗಳನ್ನು ಪಟ್ಟಿ ಮಾಡ್ತಾ ಅದರಲ್ಲೂ ಕೂಡ ಹೇಳ್ತಾರೆ, ಭಾರತದ ಸಂವಿಧಾನದ ಮೂಲ ತತ್ವಗಳಲ್ಲಿ ಸೆಕ್ಯುಲರ್ ಪ್ರಭುತ್ವ ಒಂದು ಅಂತ. 394ನೇ ಪುಟದಲ್ಲಿ ಮತ್ತೆ ಬರುತ್ತೆ ಭಾರತ ಒಂದು ಸೆಕ್ಯುಲರ್ ಸ್ಟೇಟ್ ಅನ್ನುವಂಥ ಉಲ್ಲೇಖ. ಇದೇ ರೀತಿಯಲ್ಲಿ ಸ್ನೇಹಿತರೆ, ಸೋಷಲಿಸಂ ಪದ ಕೂಡ ಹೇಗೆ ಭಾರತದ ಸಂವಿಧಾನದ ಮೂಲ ಆಶಯಗಳಲ್ಲಿ ಒಂದು ಅನ್ನೋದ್ರ ಬಗ್ಗೆ ಈ ಒಂದು ತೀರ್ಪಿನಲ್ಲಿ ಹಲವಾರು ಕಡೆ ಉಲ್ಲೇಖವನ್ನು ಮತ್ತು ಗಟ್ಟಿಯಾಗಿ ಇದನ್ನು ನ್ಯಾಯಮೂರ್ತಿಗಳು ಅಥವಾ ಅವತ್ತಿನ ತೀರ್ಪು ಸುಪ್ರೀಂ ಕೋರ್ಟು ಹೇಳ್ತಾ ಹೋಗುತ್ತೆ. ಸ್ನೇಹಿತರೆ, ಇಷ್ಟನ್ನು ನೋಡ್ಕೊಂಡ್ಮೇಲೆ ಒಂದು ಪ್ರಶ್ನೆನ ನಾವು ಹಾಕ್ಕೋಬೇಕು. 1973ರಲ್ಲಿ ಇಂಥ ಒಂದು ಐತಿಹಾಸಿಕ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್, ಸಮಾಜವಾದ ಮತ್ತು ಧರ್ಮ ನಿರಪೇಕ್ಷತೆ ಇವೆರಡೂ ಕೂಡ ನಮ್ಮ ಭಾರತದ ಸಂವಿಧಾನದ ಮೂಲ ತತ್ವಗಳು, ಮೂಲ ರಚನೆಯ ಭಾಗ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ, ಅದಾಗಿ 3 ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಅಥವಾ ಇಂದಿರಾ ಗಾಂಧಿಯವರು ಈ ಪದಗಳನ್ನು ಸಂವಿಧಾನದ ಪೀಠಿಕೆಯೊಳಗೆ ಸೇರಿಸಿದರೆ ಅದು ಹುನ್ನಾರ ಹೇಗಾಗ್ಲಿಕ್ಕೆ ಸಾಧ್ಯ? ಅದು ಇಂದಿರಾ ಗಾಂಧಿ ಮಾಡಿದಂತಹ ಚಿತಾವಣೆ ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗಾದರೆ ಸುಪ್ರೀಂ ಕೋರ್ಟ್ ಅದನ್ನು ಯಾಕೆ ಹೇಳಿತ್ತು? ಯಾಕೆ ಅಂತ ಹೇಳಿದರೆ, ಅದು ಸಂವಿಧಾನದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ, ನಮ್ಮ ಸಂವಿಧಾನದಲ್ಲಿ ಈ ಅಂಶಗಳು ಇದ್ದಾವೆ, ಸಂವಿಧಾನದ ಆಶಯವೇ ಅದು ಅಂತ ಹೇಳಿದ ಕಾರಣಕ್ಕೆ ಅಲ್ವಾ ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ ಅವತ್ತು ಆ 42ನೇ ತಿದ್ದುಪಡಿ ಮೂಲಕ ಅದನ್ನು ಸೇರಿಸಿದ್ದು. ನಮ್ಮ ದೇಶದಲ್ಲಿ ಅನೇಕ ಕಾಯ್ದೆ ಕಾನೂನುಗಳು ಮತ್ತು ಸಂವಿಧಾನದ ತಿದ್ದುಪಡಿಗಳು ಸುಪ್ರೀಂ ಕೋರ್ಟಿನ ತೀರ್ಪಿನ ಒಂದು ಆಧಾರದಲ್ಲಿ ನಡೆದಿದ್ದಾವೆ. ಉದಾಹರಣೆಗೆ ಹೇಳೋದಾದರೆ, ಇವತ್ತು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತಡೆಗೆ ದೊಡ್ಡ ಒಂದು ಪ್ರಬಲ ಕಾನೂನಿದೆ. ಅದಕ್ಕೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ಪ್ರಾಹಿಬಿಷನ್ ಆ್ಯಂಡ್ ರೀಡ್ರೆಸಲ್ ಆ್ಯಕ್ಟ್ 2013 ಅಂತ ಕರೀತಾರೆ. 2013ರಲ್ಲಿ ಈ ಒಂದು ಕಾನೂನಿಗೆ ಕಾರಣ ಆಗಿದ್ದು 1997ರಲ್ಲಿ ಬಂದಂತಹ ಒಂದು ವಿಶಾಖ ವರ್ಸಸ್ ರಾಜಸ್ಥಾನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪು, ವಿಶಾಖ ಜಜ್ಮೆಂಟ್ ಅಂತಲೇ ಭಾಳ ಫೇಮಸ್ ಅದು. ಅದೇ ರೀತಿ 1978ರಲ್ಲಿ ಮನೇಕಾ ಗಾಂಧಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಪಿನಿಂದ ನಂತರ ನಮ್ಮ ಸಂವಿಧಾನದ ಆರ್ಟಿಕಲ್ 21 ಅಂದರೆ ಜೀವಿಸುವ ಹಕ್ಕು ಏನಿದೆ, ಜೀವಿಸುವ ಹಕ್ಕು ಅಂದರೆ ಏನು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟಪಡಿಸ್ತು. ಹಾಗಾಗಿ ಬಹಳಷ್ಟು ಸಲ ಈ ರೀತಿಯಾಗಿ ಒಂದು ಸುಪ್ರೀಂ ಕೋರ್ಟು ನೀಡಿದಂತಹ ತೀರ್ಪುಗಳ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ನಾವು ಸ್ಪಷ್ಟಪಡಿಸ್ಕೊಂಡಿದ್ದೀವಿ, ಮತ್ತಷ್ಟು ತಿದ್ದಿ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಿದ್ದೀವಿ. ಇಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋ ಪದಗಳಲ್ಲಿ ಕೂಡ ನಡೆದಿರತಕ್ಕಂಥ ಈ ರೀತಿಯ ಒಂದು ಅಪ್ಡೇಷನ್, ಅದನ್ನು ಇನ್ನಷ್ಟು ಸುಧಾರಣೆ ಮಾಡಿರ್ತಕ್ಕಂಥ ಕೆಲಸ. ಇದನ್ನು 1994ರಲ್ಲಿ SR ಬೊಮ್ಮಾಯಿ ಪ್ರಕರಣದಲ್ಲೂ ಕೂಡ ಇದೇ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಆವಾಗ ಇಂದಿರಾ ಗಾಂಧಿ ಮಾಡಿದಂತಹ ಈ ಒಂದು ಸಂವಿಧಾನ ತಿದ್ದುಪಡಿ ವಿರುದ್ಧ ಕೆಲವರು ಕೋರ್ಟ್ ಮೆಟ್ಟಿಲು ಕೂಡ ಹೋಗಿದ್ರು. ನೋಡಿ, ಇದು ಮೂಲ ಸಂವಿಧಾನದಲ್ಲಿ ಇರಲಿ, ಈ ಪದಗಳನ್ನು ಸೇರಿಸಿದ್ದು ತಪ್ಪಲ್ವಾ ಅಂಥೇಳಿ. ಅದಕ್ಕೆ ಕೋರ್ಟ್ ಅವತ್ತೇ ಹೇಳಿತ್ತು 94ರಲ್ಲಿ ಬೊಮ್ಮಾಯಿ ಪ್ರಕರಣದಲ್ಲಿ, ಸಂವಿಧಾನದಲ್ಲಿ ಇಲ್ಲದೇ ಇರೋದನ್ನು ಏನೂ ಕೂಡ 42ನೇ ತಿದ್ದುಪಡಿಯಲ್ಲಿ ಸೇರಿಸಿಲ್ಲ. ಯಾವುದೆಲ್ಲ ಇಂಪ್ಲಿಸಿಟ್ಟಾಗಿ ಸಂವಿಧಾನದಲ್ಲಿ ಇತ್ತೋ ಅದನ್ನು ಈ ತಿದ್ದುಪಡಿ ಎಕ್ಸ್ಪ್ಲಿಸಿಟ್ಟಾಗಿ ಇಂದಿರಾ ಗಾಂಧಿ ಕಾಲದಲ್ಲಿ ಈ ತಿದ್ದುಪಡಿ ಮೂಲಕ ಹೇಳಿದೆ ಅಥವಾ ಎಕ್ಸ್ಪ್ಲಿಸಿಟ್ಟಾಗಿ ಅದನ್ನು ಸೇರಿಸಲಾಗಿದೆ. ಹಾಗಾಗಿ ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಏನಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಪ್ರಿಯ ವೀಕ್ಷಕರೇ,
ಇನ್ನು ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಒಪ್ಪಿರಲಿಲ್ಲ ಹಾಗೆ ಹೀಗೆ ಅಂತೇಳಿ, ಇದೆಲ್ಲ ಬುಲ್ಶಿಟ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶ ಕಂಡಂತಹ ಅತಿ ದೊಡ್ಡ ಸಮಾಜವಾದಿ ತತ್ವಚಿಂತಕ, ಒಬ್ಬ ಗ್ರೇಟೆಸ್ಟ್ ಸೆಕ್ಯುಲರ್ ಥಿಂಕರ್ ಅಂತ ನಾವು ಹೇಳ್ಬೋದು. ಇದಕ್ಕೆ ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರ್ತಕ್ಕಂತಹ ಅಭಿಪ್ರಾಯಗಳು ನಮಗೆ ಸಾಕ್ಷಿಯಾಗಿದ್ದಾವೆ, ಇವತ್ತು ಡಾಕ್ಯುಮೆಂಟೆಡ್ ಆಗಿದ್ದಾವೆ. ಅದೇ ರೀತಿ ಅಂಬೇಡ್ಕರ್ ಅವರು ಎಷ್ಟು ದೊಡ್ಡ ಒಬ್ಬ ಸಮಾಜವಾದಿ ಚಿಂತಕ ಅಂತ ಹೇಳಿದ್ರೆ, ನೆಹರು ಕೂಡ ಅವ್ರ ಮುಂದೆ ಸ್ಪಷ್ಟತೆ ಇಲ್ಲದವರಾಗಿ ನಮಗೆ ಕಾಣ್ತಾರೆ. ನೀವು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಅಂತ ಒಂದು ಕೃತಿಯನ್ನು ಓದಿದರೆ, ಇದನ್ನು ಇನ್ಫ್ಯಾಕ್ಟ್ ಅವತ್ತು ಬ್ರಿಟಿಷ್ ಗೌರ್ಮೆಂಟ್ಗೆ ಅಂಬೇಡ್ಕರ್ ಅವರು ಇದು ಭಾರತದ ಸಂವಿಧಾನ ಆಗಬೇಕು ಅಂಥೇಳಿ ಈ ದೇಶದ ದಮನಿತ ಸಮುದಾಯಗಳ ಪರವಾಗಿ ಕೊಟ್ಟಂತಹ ಒಂದು ಮನವಿ ಆಗಿತ್ತು. ಅದು ಒಂದು ರೀತಿಯಲ್ಲಿ ಸಂವಿಧಾನದ ಅಂಬೇಡ್ಕರ್ ಸಂವಿಧಾನ ಅಂತ ನಾವು ಇದನ್ನು ಹೇಳ್ತೀವಿ. ಅದರಲ್ಲಿ ಹೇಗೆ ನಮ್ಮ ದೇಶದಲ್ಲಿ ಸ್ಟೇಟ್ ಸೋಷಿಯಲಿಸಮ್ ಇರಬೇಕು, ಪ್ರಭುತ್ವ ಸಮಾಜವಾದ ಇರಬೇಕು ಅಂಥೇಳಿ ಅಂಬೇಡ್ಕರ್ ಅದರಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಈ ದೇಶದಲ್ಲಿ ಸೆಕ್ಯುಲರಿಸಮ್ ಬಗ್ಗೆ, ಸರ್ಕಾರಕ್ಕೆ ಯಾವುದೇ ಒಂದು ಧರ್ಮ ಇರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಅಂಬೇಡ್ಕರ್ಗೆ ಬಹಳ ಸ್ಪಷ್ಟತೆ ಇತ್ತು. ಹಾಗಾಗಿ ಈ ಒಂದು ಪದಗಳನ್ನು ಸೇರಿಸದೇ ಇರೋದ್ರ ಬಗ್ಗೆ ವಿಶೇಷ ಕಾರಣ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂತಹ ಪೀಠಿಕೆ ಒಳಗಡೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ, ಏನು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಇವುಗಳ ಟ್ರಿನಿಟಿ ಅಂತ ಕರೀತಾರೆ ಅಂಬೇಡ್ಕರ್. ಈ ಮೂರು ತತ್ವಗಳನ್ನು ಸೇರಿಸಿ ಅವುಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಅಂಬೇಡ್ಕರ್ ಅವರು ಬಹಳಷ್ಟು ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಬಂದಿದ್ದು ಸಮಾಜವಾದಿ ತತ್ವದಿಂದನೇ ತಾನೆ. ಹಾಗೆಯೇ ನಮ್ಮ ಸಂವಿಧಾನದ ನಿರ್ಮಾತೃಗಳು ಮುಂದಿನ ಕಾಲಕ್ಕೆ ಏನು ಅಗತ್ಯವೋ, ಏನು ಸ್ಪಷ್ಟವಾಗಿ ಹೇಳ್ಕೋಬೇಕೋ ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಅದ್ರ ಪ್ರಕಾರ ಸುಪ್ರೀಂ ಕೋರ್ಟ್ನ ಒಂದು ಸ್ಪಷ್ಟ ಅಭಿಪ್ರಾಯದ ಮೇರೆಗೆ 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಈ ಪದಗಳನ್ನು ಸೇರಿಸಿ ತನ್ನ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿತು. ಅದಕ್ಕೆ ನಾನು ಮೊದಲು ಹೇಳಿದ್ದು, ಅವತ್ತು ಇಂದಿರಾ ಗಾಂಧಿ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಪದಗಳನ್ನು ಸೇರಿಸಬೇಕಿತ್ತು. ಯಾಕಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಅದನ್ನು ಹೇಳಿತ್ತು, ಒಂದು ರೀತಿಯಲ್ಲಿ ಆದೇಶವಾಗಿ ತಾಕೀತು ಮಾಡಿತ್ತು. ಅದನ್ನು ಇಂದಿರಾ ಗಾಂಧಿ ಅವತ್ತು ನೆರವೇರಿಸಿದರು. ಹೀಗಾಗಿ ನಮ್ಮ ಸಂವಿಧಾನದ ಆಶಯಗಳನ್ನು, ಮೂಲ ರಚನೆಯನ್ನು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಸಾರಾಂಶವನ್ನು ಗ್ರಹಿಸಿಕೊಂಡು ಅವತ್ತು ಈ ಸೆಕ್ಯುಲರಿಸಮ್ ಮತ್ತು ಸಮಾಜವಾದಿ ಎರಡು ಪದಗಳನ್ನು ನಮ್ಮ ಸಂವಿಧಾನದ ಪೀಠಿಕೆಗೆ ಸೇರಿಸಿದ್ದಕ್ಕೋಸ್ಕರ ಇಂದಿರಾ ಗಾಂಧಿ ಅವರಿಗೆ ನಾವು ಅಭಿನಂದನೆ ಹೇಳಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ, ಮಹಾತ್ಮ ಗಾಂಧಿ ಇರಲಿ, ಇವರೆಲ್ಲರೂ ಕೂಡ ಎಂತಹ ಒಂದು ಸಮಾಜವನ್ನು ಬಯಸಿದ್ರೋ ಅದೇ ನಮ್ಮ ಸಂವಿಧಾನದ ಇವತ್ತು ಪೀಠಿಕೆಯ ಸತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಸಂಘ ಪರಿವಾರದವರಿಗೆ, ಅಥವಾ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಈ ಸಂಘದ ಬ್ರಾಹ್ಮಣರಿಗೆ ಸಮಸ್ಯೆ ಆಗಿರೋದೇ ಇದು. ಅವರು ಇಡೀ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಏನಾದರೂ ದಾರಿ ಸಿಗುತ್ತಾ ಅಂಥೇಳಿ ಅವತ್ತಿಂದ, ಅಂದರೆ 1949 ನವೆಂಬರ್ 26 ಯಾವತ್ತು ಸಂವಿಧಾನದ ರಚನಾ ಸಭೆ ನಮ್ಮ ಸಂವಿಧಾನದ ಕರಡನ್ನು ಒಪ್ಕೊಳ್ಳುತ್ತೋ, ಅಂಗೀಕಾರ ಮಾಡುತ್ತೋ, ಅವತ್ತಿನಿಂದನೂ ಕೂಡ ತಮ್ಮ ಅಸಹನೆ, ಅಸಮಾಧಾನವನ್ನು ಈ ಸಂಘ ಪರಿವಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದೂ ಮಹಾಸಭಾ ಇವರೆಲ್ಲ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಲೇ ಇದ್ದಾರೆ. RSSನ ಆರ್ಗನೈಸರ್ ಬರೆಯುತ್ತೆ, ಇದರಲ್ಲಿ ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮನು ಇಲ್ಲ, ಮನುಸ್ಮೃತಿಯಿಂದ ಯಾವುದನ್ನು ತಗೊಂಡಿಲ್ಲ. ಸಾವರ್ಕರ್ ಹೇಳ್ತಾರೆ, ಗೋಲ್ವಲ್ಕರ್ ಹೇಳ್ತಾರೆ, ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವರು ರಚಿಸಿದಂಥ ಒಂದು ಸಂವಿಧಾನ ಅವತ್ತಿಂದನೇ ವಿರೋಧಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಅದರಲ್ಲಿ ಇವರ ಹಿತಾಸಕ್ತಿ ಏನು ಇಲ್ಲ, ಅದಕ್ಕೆ ವಿರುದ್ಧವಾಗಿ, ಮನುಸ್ಮೃತಿಗೆ ವಿರುದ್ಧವಾಗಿ ಈ ಸಂವಿಧಾನ ಇದೆ ಅನ್ನೋ ಕಾರಣಕ್ಕೆ ಈಗ ಆ ಹಳೆಯ ಪ್ರಯತ್ನವನ್ನೇ ಮತ್ತೊಮ್ಮೆ ದತ್ತಾತ್ರೇಯ ಹೊಸಬಾಳೆ ಕೂಡ ಮಾಡ್ತಾ ಇದ್ದಾರೆ. ಇದನ್ನೇ ಅವರ ಪುಡಾಂಗಗಳು ಕೆಲವರು ಹೇಳ್ಕೊಂಡು ಎಲ್ಲ ಕಡೆ ಹಾದಿ ಬೀದಿಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಮೀಡಿಯಾಗಳಲ್ಲಿರ್ತಕ್ಕಂಥ ಪಬ್ಲಿಕ್ ರಂಗಣ್ಣನಂತಹ ಈ ಸಂಘ ಪರಿವಾರದ ಮನಸ್ಥಿತಿಯ ಪತ್ರಕರ್ತರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸೆಕ್ಯುಲರಿಸಮ್, ಸೋಷಿಯಲಿಸಮ್, ಗಣರಾಜ್ಯ, ವ್ಯಕ್ತಿಗೌರವ, ದೇಶದ ಸಮಗ್ರತೆ, ಒಕ್ಕೂಟ ತತ್ವ, ಸಂವಿಧಾನದ ಹಿರಿತನ, ಸ್ವತಂತ್ರ ನ್ಯಾಯಾಂಗ ಇವೆಲ್ಲವೂ ಕೂಡ ಒಂದಕ್ಕೊಂದು ಅತ್ಯಂತ ನಿಕಟ ಸಂಬಂಧ ಇರತಕ್ಕಂಥವು ಮತ್ತು ಅಂತಹ ಒಂದು ಮೂಲ ತತ್ವಗಳು. ಇವುಗಳಲ್ಲಿ ಯಾವುದನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವೇ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಯಾವುದನ್ನು ಕೂಡ
ಯಾವ ಪಾರ್ಲಿಮೆಂಟ್ಗೂ ಬದಲಾಯಿಸೋದಕ್ಕಾಗಲಿ ತೆಗೆದುಹಾಕೋಕ್ಕಾಗಲಿ ಪವರ್ಸ್ ಇಲ್ಲ ಅಂಥೇಳಿ. ಅಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಯಾರೇ ಹೋದರೂ ಕೂಡ ಇಡೀ ದೇಶ ನಿಲ್ಲತ್ತೆ, ಒಕ್ಕೊರಲಿಂದ ಖಂಡಿಸತ್ತೆ. ಸಂವಿಧಾನದ ಆಶಯಗಳನ್ನು ಬಿಟ್ಟುಕೊಡ್ತಕ್ಕಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.